ಹಿರಿಯ ನಾಗರಿಕರ ಸುರಕ್ಷತೆಗಾಗಿ ರಾಜ್ಯ ಪೊಲೀಸ್ ಇಲಾಖೆಯ ಆಸರೆ ಸಮುದಾಯ ಪೊಲೀಸ್ ಯೋಜನೆಯಡಿ ಜಿಲ್ಲಾ ಪೊಲೀಸರಿಂದ ಹಿರಿಯ ನಾಗರಿಕರ ಮನೆಗಳಿಗೆ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿರುವ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಮೂಲಕ ಆಪ್ತ ಸಮಾಲೋಚನೆ ನಡೆಸಿ ಹಿರಿಯ ನಾಗರಿಕರಿಗೆ ನೆರವು ನೀಡಲಾಗುತ್ತೆ. ಅವಶ್ಯಕತೆ ಕಂಡುಬಂದಲ್ಲಿ ಅವರಿಗೆ ವೃದ್ಧಾಶ್ರಮದ ಮೂಲಕ ಉಚಿತ ಆರೈಕೆ ಹಾಗೂ ಉಚಿತ ಕಾನೂನು ನೆರವನ್ನು ಕೂಡ ನೀಡಲಾಗುವುದು. ಹಿರಿಯ ನಾಗರಿಕರು ಯಾವುದೇ ಸಮಯದಲ್ಲಿ ಪೊಲೀಸ್ ಇಲಾಖೆಯ ನೆರವನ್ನು ಪಡೆಯಬಹುದು. ಎಲ್ಲರಿಗೂ ನಮಸ್ತೆ. ನಾನು ಸಮೀನಾ ಸಿದ್ದಿಕಾ, ನೇಟಿವ್ ಪ್ಲೇಸ್ ಚನ್ನಪಟ್ಟಣ. ನನ್ನ ಮಗಳಿಗೆ ಅವ್ರಿಗೆ ನಾನು ಮದುವೆ ಮಾಡಿಕೊಟ್ಟಿದ್ದೆ. ಸಡನ್ನಾಗಿ ನನ್ನ ಮಗಳು ತೀರ್ಕೊಂಡಿದ್ದಾರೆ. ನಾನು ಅವ್ರಿಗೆ ಗಿಫ್ಟ್ ಡೀಡ್ ಕೊಟ್ಟಿದ್ದೆ ನನ್ನ ಮಗಳಿಗೆ. ನನ್ನ ಮನೆ ಅವ್ರು ಸೆಕೆಂಡ್ ಮ್ಯಾರೇಜ್ ಆಗಿದ್ದರು. ಅದರಿಂದ ನನಗೆ ಅವ್ರ ಮೇಲೆ ಭರೋಸೆ ಇರಲಿಲ್ಲ, ನಮ್ಮ ಹಳ್ಳಿಯ ಮೇಲೆ. ಅವ್ರಿಗೆ ಕೇಳುವಾಗ ಕೊಟ್ಟಿಲ್ಲ. ಅದರಿಂದ ನಾನು ಸೀನಿಯರ್ ಸಿಟಿಜನ್ ಆಫೀಸ್ನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಅವರು ನನ್ನ ಇಬ್ಬರಿಗೆ ಕರ್ಬಿಟ್ಟು ನೋಡಿದರು, ಕಾಂಪ್ರಮೈಸ್ ಒಪ್ಪಿಲ್ಲ. ಅದರಿಂದ AC ಕೋರ್ಟ್ಗೆ ಹೋಯಿತು. AC ಕೋರ್ಟ್ನಲ್ಲಿನೂ ಜಡ್ಜ್ ಮತ್ತು AC ಅಸಿಸ್ಟೆಂಟ್ ಕಮಿಷನರ್ ಇಬ್ಬರೂ ಸೇರಿ ನನ್ನ ಕಷ್ಟಕ್ಕೆ ಪರಿಹಾರ ಮಾಡಿದ್ದಾರೆ. ನನ್ನ ಮನೆ ನನಗೆ ವಾಪಸ್ ಬಂದಿದೆ. ಎಲ್ಲರೂ ನಿಮಗೆ ಏನು ತೊಂದರೆ ಇದ್ರೂ ನೀವು ಬೇಕಾದರೆ ನೀವು SP ಆಫೀಸ್, ಸೀನಿಯರ್ ಸಿಟಿಸನ್ ಆಫೀಸ್ ಇದೆ, ಅದರಲ್ಲಿ ಹೋಗಿ ನೀವು ಸರ್ ಹತ್ರ ಭೇಟಿಯಾಗಿ ನಿಮ್ದು ಏನು ಕಷ್ಟ ಸುಖ ಇದೆ ಹೇಳಿದರೆ ಅವರು ನಿಮ್ಮ ಪರಿಹಾರ ಮಾಡ್ತಾರೆ. ನೀವು ಧೈರ್ಯ ತಗೊಂಡು ಈ ಜಾಗ ಹೋಗಿ ರಾಮನಗರಂ SP ಆಫೀಸ್, ಸೀನಿಯರ್ ಸಿಟಿಸನ್ ಆಫೀಸ್ನಲ್ಲಿ ಅವ್ರ ಪರಿಹಾರ ಮಾಡ್ತಾರೆ. ವರದರಾಜು, ಜಿಲ್ಲಾ ಯೋಜನಾ ಸಂಯೋಜಕ, ರಾಮನಗರ. ಹಿರಿಯ ನಾಗರಿಕ ಸಹಾಯವಾಣಿ ಕೇಂದ್ರ, SP ಅವರ ಆಫೀಸ್ ಆವರಣ, ರಾಮನಗರ. ಇಲ್ಲಿ ಹಿರಿಯ ನಾಗರಿಕ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಏನೇ ತೊಂದರೆಗಳಿದ್ರೂ ಅವರ ಪಾಲನೆ ಪೋಷಣೆ ವಿಚಾರ ಆಗ್ಬೋದು, ಅಥವಾ ಅವರ ಸ್ವಂತ ಆಸ್ತಿನ ಮಕ್ಕಳು ಅಥವಾ ಬೇರೆಯವರು ಮೋಸ ಮಾಡಿ ಬರ್ಸ್ಕೊಂಡಿದ್ರೆ ಅವರಿಗೆ ನಮ್ಮಲ್ಲಿ ಬಂದು ದೂರು ಕೊಟ್ಟರೆ ಹಿರಿಯ ನಾಗರಿಕರು ಅದನ್ನು ವಿಚಾರಣೆ ಮಾಡಿ ಸಂಬಂಧಪಟ್ಟವರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕರೆಸ್ಕೊಂಡು ವಿಚಾರಣೆ ಮಾಡಿ ನಾವು ಇಲ್ಲೇ ನ್ಯಾಯ ತೀರ್ಮಾನ ಮಾಡಿಕೊಡ್ತೀವಿ. ಮತ್ತು ಇಲ್ಲಿ ಆಗಲಿಲ್ಲ ಅಂದರೆ ಅದನ್ನು ಆ ಪ್ರಕರಣವನ್ನು AC ಕೋರ್ಟ್ಗೆ ರೆಫರ್ ಮಾಡ್ತೀವಿ. AC ಅವರು ಅಲ್ಲಿ ಮತ್ತೆ ವಿಚಾರಣೆ ಮಾಡಿ ಅವರಿಗೆ ನ್ಯಾಯ ದೊರಕಿಸ್ಕೊಡ್ತಾರೆ. ಸ್ವಯಾರ್ಜಿತ ಆಸ್ತಿ ಯಾವುದೇ ಇರ್ಬೋದು, ಅದು ಖಂಡಿತ ಅವ್ರಿಗೆ ಹಿರಿಯರಿಗೆ ಖಂಡಿತ ವಾಪಸ್ ಹೋಗುತ್ತೆ. ಮತ್ತು ಪಾಲನೆ ಪೋಷಣೆ ವಿಚಾರ ಆಗ್ಬೋದು, ಅದನ್ನು ನ್ಯಾಯ ಸಿಗುತ್ತೆ. ನೀವು ಯಾವುದೇ 60 ವರ್ಷ ಮೇಲ್ಪಟ್ಟ ಯಾವುದೇ ಹಿರಿಯ ನಾಗರಿಕರು ಬಂದು SP ಆಫೀಸ್ ಆವರಣದಲ್ಲಿರುವ ಸೀನಿಯರ್ ಸಿಟಿಜನ್ ಆಫೀಸ್ಗೆ ಬಂದು ದೂರು ಕೊಟ್ಟರೆ ನಿಮಗೆ ಖಂಡಿತ ಆದಷ್ಟು ನಿಮಗೆ ನ್ಯಾಯ ಸಿಗುತ್ತೆ. ಇದನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.